ಸರ್ DCM DK ಶಿವಕುಮಾರ್ ಅವರನ್ನು ತಾವು ಭೇಟಿ ಮಾಡಿದ್ರಿ ಸರ್, ಏನು ವಿಚಾರ ಸರ್? ಕಳೆದ ವಿಶೇಷ ಅಧಿವೇಶನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕಾಮಗಾರಿಗಳು ನಿಂತೋಗಿದೆ, ಮತ್ತು ಸೇತುವೆಗಳು ನಿಂತಿದೆ, ಜಾಲಹಳ್ಳಿ ಸರ್ಕಲ್ಲು ಮತ್ತು ಸ್ಕೂಲ್ಗಳು, ಹಾಸ್ಪಿಟ್ಲು, ಸ್ವಿಮ್ಮಿಂಗ್ ಪೂಲು ಮತ್ತು ಭಾಳಷ್ಟು ಕೆಲಸಗಳು ಪೆಂಡಿಂಗ್ ಆಗಿದೆ. ಈಗಾಗಲೇ 3 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದು ಅಭಿವೃದ್ಧಿ ಆಗ್ತಾಯಿಲ್ಲ. ಹಾಗಾಗಿ ನಮಗೆ ಒಂದು ಅರ್ಧ ಗಂಟೆ ಸಮಯ ಕೊಡಿ ಅಂತ ವಿಧಾನಸಭೆ ವಿಶೇಷ ಅಧಿವೇಶನದಲ್ಲಿ ನಾವು ಕೇಳಿದ್ವಿ. ನಾನು ಮತ್ತು ನಮ್ಮ ದಾಸರಹಳ್ಳಿ ಶಾಸಕರಾಗಿದೆ ಅಂತ ಮುನ್ರಾಜು ಅವರಿಬ್ಬರು ಜೊತೆಯಲ್ಲೇ ಕೇಳಿದ್ವಿ. ಅದಕ್ಕೆ ಇವತ್ತು ನಿನ್ನೆ ಅವರ PS ಅವ್ರು ಫೋನ್ ಮಾಡಿದರು, ಇವತ್ತು ಸಮಯ ಕೊಟ್ಟಿದ್ದಾರೆ, ನೀವು ಬನ್ನಿ ಅಂದರು. ಅದರ ಪ್ರಕಾರ ನನ್ನ ಕಾಮಗಾರಿಗಳು ಯಾವುದಾದ್ರು ನಿಂತಿದೆ ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಬಂದು ಇವತ್ತು ಕೊಟ್ಟಿದ್ದೀನಿ. ಆ ಕೊಟ್ಟಿರೋ ಪ್ರಕಾರ ಆದಷ್ಟು ಬೇಗ ಕಾಮಗಾರಿಗಳನ್ನ ಪ್ರಾರಂಭ ಮಾಡೋದಕ್ಕೆ ನಾನೆಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆ ಮೇಲೆ ನಾನು ಕಾಯ್ತೇನೆ. ಆದಷ್ಟು ಬೇಗ ನಮ್ಮ ಕ್ಷೇತ್ರದಲ್ಲಿ ನಿಂತಿರೋಂಥ ಕಾಮಗಾರಿಗಳು ಪೂರ್ಣ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇವತ್ತು ನಾನು ಮತ್ತು ನಮ್ಮ ದಾಸರಹಳ್ಳಿ ಕ್ಷೇತ್ರದ ಶಾಸಕರಿಬ್ಬರು ಜೊತೆಯಲ್ಲಿ ಬಂದು ಭೇಟಿ ಮಾಡಿದ್ದೆ. ಸರ್ ಅಂದರೆ ಏನಾದ್ರು ಟೈಮ್ ಬೌಂಡ್ ಏನು ಹೇಳಿದ್ರು ಸರ್? ಟೈಮ್ ಬೌಂಡ್ ಏನಿಲ್ಲ, ನಾನು ಕಮಿಷನರ್ನ ಕರೆಸಿ ಕೂಡಲೇ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕಾಯ್ತೇನೆ. ಬೇರೆ ಏನು ಮಾತುಕತೆ ಇದೆ ಸರ್? ಬೇರೆ ಯಾವುದೂ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಬೇರೆ ಎರಡನೇ ಮಾತು ಯಾವುದೂ ಇಲ್ಲ. ಖಂಡಿತವಾಗ್ಲೂ ಸ್ಪಂದಿಸಿದ್ದಾರೆ, ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಭರವಸೆ ಇದೆ, ಕಾಯ್ತೇನೆ. ಈಗ ಯಾಕಂದರೆ 3 ವರ್ಷ ಕಾಯ್ದಿದ್ದೇನೆ, ಇನ್ನೂ ಕಾಯ್ತೇನೆ. ಹೌದು, ಅದಕ್ಕೆ ಇವತ್ತು ಸದನದಲ್ಲಿ ಮಾತಾಡಿದ್ದಕ್ಕೆ ಇವತ್ತು ಸಮಯ ಕೊಟ್ಟಿದ್ದಾರೆ, ಇವತ್ತು ಬಂದು ಮಾತಾಡಿದ್ದೀನಿ. ನೀವು ಸಮಾಧಾನ ಸರ್ ಮಾತಾಡಿದ್ದು? ಈಗ ಸಮಯ ಕೊಟ್ಟಿದ್ದಾರೆ, ನನ್ನ ಮನವಿ ಸಲ್ಲಿಸಿದ್ದೀನಿ. ಮನವಿನೇ ನಾನು ರೈಟಿಂಗಲ್ಲೇ ಕೊಟ್ಟಿದ್ದೀನಿ. ವಿಶ್ವಾಸ ಇದೆಯಾ ಸರ್? ಈಗ ನಂಬಿಕೆ, ಕಾಯ್ತೇನೆ. ಈ ಹಿಂದೆ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಪಾರ್ಕಿಗೆ ಬಂದಾಗೆಲ್ಲ ನಿಮ್ಮನ್ನು ಇನ್ವೈಟ್ ಮಾಡಿಲ್ಲ ಅನ್ನುವಂಥದ್ದು, ಹಾಗೆಲ್ಲ ದೊಡ್ಡ ಈಗ ಆವತ್ತು ನಡೆದಂಥ ಸಂದರ್ಭ ಆಗಿತ್ತು, ಆವತ್ತಿದ್ದಂಥ ಪರಿಸ್ಥಿತಿ, ಆವತ್ತಿದ್ದಂಥ ಸಂದರ್ಭ, ಅಲ್ಲಾದಂಥ ಘಟನೆ ಎಲ್ಲ ಗಮನಿಸಿದ್ದೀವಿ. ಆವತ್ತು ನನಗೆ ಅಲ್ಲಿ ನಡೆದಂಥ ಘಟನೆ ಬಗ್ಗೆ ಮತ್ತೆ ನಾನು ಅದನ್ನು ಹಿಂದೆ ಹೋಗಿ ಮಾತನಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ಈಗ ಮುಂದಕ್ಕೆ ಆಗಬೇಕಾದಂಥದ್ದು ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಗಬೇಕು. ನನ್ನ ಈಗಾಗಲೇ ಇದಕ್ಕೆ ಹಿಂದೆ ಒಂದು ಸಾರಿ ಹೇಳಿದ್ದೆ, ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ನಾನು ಯಾರು ಕಾಲು ಬೇಕಾದ್ರೂ ಹಿಡ್ಕೊಳ್ತೀನಿ ಅಂತ. ನನ್ನ ಕಾನ್ಸ್ಟಿಟ್ಯೂನ್ಸಿಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಬಂದು ಬೇಡ್ಕೊಳ್ಳೋಕೆ ನಾನು ಸಿದ್ಧವಾಗಿರೋಂಥ ಆ ಕೆಲಸ ನಾನು ಇವತ್ತು ಮಾಡಿದ್ದೀನಿ, ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.